ಇವರು ರಾಜೇಶ್ ಅವರು, ನಮ್ಮ ಮಾರ್ನಮಿ ದೊಡ್ಡಿ ಅವರು. ಇವ್ರ ಹೆಸರು ಪ್ರಸನ್ನ ಅವರಂತೆ. ತಮ್ಮ ಹೆಸರು ಸರ್ ಗೌಡ್ರೆ? ಲಿಂಗೇಗೌಡರು. ಹಾಂ, ರಾಜೇಶ್ ಕರ್ಕೊಂಬಂದಿದ್ದಾರೆ ನಮ್ಮ ತೋಟಕ್ಕೆ ತೆಂಗಿನ ಸಸಿ ಬೇಕು ಅಂತೇಳಿ. ಅದೇ 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 ಹೇಗಿದ್ದಾವೆ? ಚೆನ್ನಾಗಿದ್ದಾವ ಇಲ್ವಾ? ನಮ್ಮವು 100-120 ಚೆನ್ನಾಗವೆ. ಅಲ್ಲ, ನಿಮ್ಮ ಚೆನ್ನಾಗಿಲ್ಲ ಅನ್ನೋ ಕಾರಣ ನೀರೈತೆ. ಅದರಿಂದ ಅವ್ರದ್ದು ಸ್ವಲ್ಪ ಇದೆ. ನಾನು ಮೊದಲಿಂದ ಹೇಳ್ತಾ ಇದ್ದೆ, ನೀವು ಇದಕ್ಕೆ ಡ್ರಿಪ್ ಹಾಕ್ಬಿಡಿ ಅಂತ. ಡ್ರಿಪ್ ಹಾಕಿದ್ರೆ ಏನಾಗ್ತದೆ, ಬುಡದಲ್ಲಿ ನಮಗೆ ನೀರು ತಗೊಂಡು ಸಾಕಾಗ್ತದೆ. ಇದು ಬೇಸಿಗೆ ಟೈಮಲ್ಲಿ ಮೇಂಟೈನ್ ಮಾಡೋಕ್ಕಾಗದೇ ಇರೋದು ಆ ಕೆಲಸ ಮಾಡ್ಕೊಳ್ಳೇಬೇಕು. ಈಗ ನಾವು ಹೆಂಗೆ ಮಾಡಿದ್ವಿ ಅಂದರೆ, ಈ ತೆಂಗಿನ ಸಸಿ ಯಾವಾಗ ಅವರು ಬೆಂಕಿ ಹಾಕಿ ಇಟ್ಕೊಂಡಿದ್ರು, ನಾವು ಬರೋ ಸರಿಗೆ 4 ಎಲೆ 6 ಎಲೆ ಹಂಗಿದ್ವು. ಅವು ಬರ್ತಾವೋ ಮತ್ತು ಅದು ಹಂಗೆ ಆಗಿಬಿಡ್ತಾವೋ ಅನ್ನೋ ಉದ್ದೇಶಕ್ಕೆ ನಾವು ಮಧ್ಯದಲ್ಲಿ ಇಟ್ಟಿದ್ವಿ. ಈ ಅವು ಎತ್ತರನೂ ಒಂದು ಸ್ವಲ್ಪ ಹೈಟಲ್ಲಿ ಡಿಫ್ರೆನ್ಸ್ ಇದೆ. ಇವು ಕಾಯಿ ಬರೋ ಸರಿಗೆ ನಮಗೆ ಅವು ಕಾಯಿಗೆ ಬಿಟ್ಕೋಬೋದು, ಮರ ಹತ್ತಂಗೆ ಇಲ್ಲ. ನಾನೇನು ಮಾಡಿದ್ದೀನಿ, ಈ ಗಿಡಗಳ್ಗೆ ಹಾಕಿಲ್ಲ. ಇಲ್ಲಿ ನಾವು ಇದೊಂದು ಪ್ಲಾಟಲ್ಲಿ ಮನೆಗೆ ಅಂತ ಇಟ್ಕೊಂಡಿದ್ದೀವಿ. ಈ ತೆಂಗಿನ ಗಿಡಗಳ ಮಧ್ಯದಲ್ಲಿ ಹಣ್ಣಿನ ಗಿಡ ಹಾಕ್ಕೊಂಡಿದ್ದೀವಿ. ಇಲ್ಲೊಂದು 2 ಮಾವಿನ ಗಿಡ ಇದ್ದಾವೆ, 2 ಸಪೋಟ ಗಿಡ ಇದ್ದಾವೆ, ಒಂದು 4 ರಾಮಫಲ ಇದ್ದಾವೆ. ಸುತ್ತು ಬಾರ್ಡ್ರಲ್ಲಿ ಸೀತಾಫಲ, ಲಕ್ಷ್ಮಣ ಫಲ ಹಾಕೊಂಡಿದ್ವಿ. 2 ಚಕೋತ ಇದ್ದಾವೆ, ಲೀಚಿ ಇದೆ. ಈ ಥರ ಹಣ್ಣಿನ ಗಿಡಗಳು ಎಷ್ಟು ಸಿಗ್ತಾವೋ ಅಷ್ಟು ಒಂದೊಂದು 2-2 ಗಿಡ ಹಾಕಿದ್ವಿ. ಒಂದೊಂದು ಐಟಮ್ 2-2 ಗಿಡ. ಈ ತೆಂಗು 4 ತೆಂಗು ಮಧ್ಯದಲ್ಲಿ ಒಂದು ಗಿಡ ಬರ್ತದೆ. ಆ ಮಧ್ಯದಲ್ಲಿ ಏನು ಮಾಡ್ತೀವಿ, ಒಂದೊಂದು ಪಪ್ಪಾಯಿ ಹಾಕಂತೀವಿ. ಈಗ ನೋಡಿ, ಪಪ್ಪಾಯಿ ಕಾಯಿ ಬರೋವೆಲ್ಲ ಹಂಗೆ ಹಾಕಿರೋವೆ. ಒಂದೊಂದು ಪಪ್ಪಾಯಿ ಹಾಕಂತೀವಿ, ಅಲ್ಲೇ ಒಂದೊಂದು